ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಇಲ್ಲಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 4,000 ರೂಪಾಯಿ ಹಣ ಬಂದಿದೆ. ನಿಮಗೆ ಬಂದಿಲ್ವಾ? ಹಾಗಾದರೆ ಬನ್ನಿ, ನೀವೇನು ಮಾಡಿದರೆ ಈ ಒಂದು ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಅನ್ನುವಂತಹ ಒಂದು ಇನ್ಫಾರ್ಮೇಷನನ್ನು, ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು. ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಕೂಡ ಕೊನೆ ತನಕ ನೋಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಇದಾಗಿರುತ್ತೆ. ಸೊ ನಾನು ಇಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ಅನ್ನು ಹಾಕ್ತೇನೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ತುಂಬ ಜನರು ಕಮೆಂಟ್ ಮಾಡಿದ್ದೀರಾ, ಸರ್ ಹಣ ಬಂತು, ಹಣ ಬಂದಿದೆ ಸರ್, ಹಣ ಜಸ್ಟ್ ಬಂತು, ಹಣ ಬಂದಿದೆನಾ ಇಲ್ವಾ ಅಂತ ನಾನು ಕೆಲವೊಂದು ವಿಡಿಯೋದಲ್ಲಿ ಕೇಳಿದೆ. ಬಂದಿದ್ರೆ ಅಂತಂದರೆ ಎಸ್ ಅಂತ ಹಾಕಿ, ಬಂದಿಲ್ಲ ಅಂತಂದರೆ ಇನ್ನೂ ಅಂತ ಹಾಕಿನೋ ಅಂತ ಹೇಳಿದ್ದೆ. ಎಸ್ ಅಂತಲೂ ಕೂಡ ಕಮೆಂಟ್ ಮಾಡಿದ್ದೀರಾ. ಮತ್ತು ಡೈರೆಕ್ಟಾಗೂ ಕೂಡ ಹೇಳಿದ್ದೀರಾ, ಸರ್ ನಮಗೆ 12ನೇ ಕಂತಿನ ಹಣ ಬಂದಿದೆ ಅಂತ. ಕೆಲವೊಬ್ಬರು ಇಮೋಜು ಅವೆಲ್ಲ ಕಳಿಸಿದ್ದಾರೆ. ಸೊ ನೋಡಿ, ಯಾರ್ಯಾರಿಗೆ ಇದಾಗಲೇ ಹಣ ಬಂದಿದೆ, ಸೊ ಎಲ್ಲರೂ ಕೂಡ ಮತ್ತೊಮ್ಮೆ ನೀವು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ಬಂದಿಲ್ವಾ, ನೀವು ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಮತ್ತು ನಿಮ್ಮ ಫ್ಯಾಮಿಲೀಸ್ನಲ್ಲಾಗಲಿ, ನಿಮ್ಮ ಫ್ರೆಂಡ್ಸ್ನಲ್ಲಾಗಲಿ, ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಬಂದಿಲ್ವಲ್ಲ ಅಂತ ಅನ್ನೋರಿಗೆ ಈ ವಿಡಿಯೋನ ತಕ್ಷಣ ಶೇರ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ, ಸೊ ಅದು 12 ಮತ್ತು 13ನೇ ಕಂತಿನ ಹಣದ ಬಗ್ಗೆ ಬಂದಿರುವಂತಹ ಈ ಅಪ್ಡೇಟ್ಗಳನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಇದ್ರ ಜೊತೆಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದೊಂದು ಬಹು ಮುಖ್ಯವಾದಂತಹ ಮಾಹಿತಿ ಆಗಿರುತ್ತೆ. ಇದನ್ನು ಕೂಡ ನಾವು ನಮ್ಮ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ. ಆದ ಕಾರಣ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಅದಕ್ಕಿಂತ ಮೊದಲು ನೋಡಿ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ಇಲ್ಲಿ 290 ಅಥವಾ 300ಗೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಅಂತ ನಾನು ಇಲ್ಲಿ ಕೇಳ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಸಂಪೂರ್ಣವಾಗಿ ಉಚಿತನೇ ಇರುತ್ತೆ. ವೀಕ್ಷಕರೇ, ಅದೇ ರೀತಿ ಈ ವಿಡಿಯೋನ ನೋಡ್ತಾ ಇರುವಂತಹವರು, ಈ ವಿಡಿಯೋ ಇಷ್ಟ ಆದವರು ಮಾತ್ರನೇ ಲೈಕ್ ಮಾಡಿ. ಈ ವಿಡಿಯೋಕ್ಕೆ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಒಂದು ಮೋಟಿವೇಶನಲ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಬಹುದು. ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತವ್ರು ಮಾತ್ರ ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಇವಾಗ ನಾನು ಈ ವಿಡಿಯೋ ಕೆಳಗಡೆ ನಿಮಗೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತಾನೆ. ಸೊ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ನೀವು ಜಾಯ್ನ್ ಆಗಬಹುದು. ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ನಮ್ಮ ಎಲ್ಲ ಇನ್ಫಾರ್ಮೇಷನನ್ನು ನಿಮ್ಮ ಒಂದು ವಾಟ್ಸ್ಆಪ್ ಅಪ್ಲಿಕೇಶನಲ್ಲಿ, ನಿಮ್ಮ ಮೊಬೈಲ್ನಲ್ಲಿ ತುಂಬ ನೀವು ಈಸಿಯಾಗಿ, ತುಂಬ ಸುಲಭವಾಗಿ ನೋಡ್ತೀರಾ. ಸೊ ನೀವು ಪದೇ ಪದೇ ಅಲ್ಲಿ ಹೋಗಬೇಕು ಅನ್ನುವಂತಹ ಒಂದು ಅವಶ್ಯಕತೆ ಇಲ್ಲ. ಸೊ ಸಂಪೂರ್ಣವಾಗಿ ಇದು ಉಚಿತವಾಗಿರುತ್ತೆ. ಸೊ ನಾನು ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ಫಾಲೋ ಅಂತ ಒಂದು ಬಟನ್ ಕಾಣುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಫಾಲೋ ಕೂಡ ಆಗಬಹುದಾಗಿರುತ್ತೆ. ಓಕೆ, ಅಂದರೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆ ಹಣ ಸಂಬಂಧಪಟ್ಟಂತಹ ಈ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳಿದ್ದಾವೆ. ಸೊ ಮೊದಲಿಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ತಾ ಬರೋಣ. ಸೊ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಅದು 12 ಮತ್ತು 13ನೇ ಕಂತಿನ ಹಣಕ್ಕೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟನ್ನು ಅನೌನ್ಸ್ ಮಾಡ್ತಾರೆ. ನೋಡಿ, ಯಾವ ಒಂದು ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಹಣ ಬಂದಿದೆ, ಸೊ ಅಂಥವರು ನೀವೇನು ಮಾಡಬೇಕು ಅಂತಂದರೆ ಜಸ್ಟ್ ವೇಟ್ ಮಾಡಬೇಕು. 12 ಮತ್ತು 13ನೇ ಕಂತಿನ ಹಣ ಅವರಿಗೆ ಬರುತ್ತೆ ಅಂತ. ಯಾವ ಒಂದು ಮಹಿಳೆಯರಿಗೆ ಯಾವ ಒಂದು ಕಂತಿನ ಹಣ ಬಂದಿಲ್ವೋ ಅಂತಹ ಒಂದು ಮಹಿಳೆಯರಿಗೆ ಯಾವ ಒಂದು ಕಂತಿನ ಹಣನೂ ಕೂಡ ಬರೋದಿಲ್ಲ. ಅವರು ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಸೊ ಅವರು ಮತ್ತೊಮ್ಮೆ ನೀವು ಅಪ್ಲಿಕೇಶನನ್ನು ಹಾಕ್ರಿ ಅಂತ ಅವರು ಹೇಳಿದ್ದಾರೆ ಕಣ್ರಿ. ಸೊ ಇದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ಅದ್ರ ಜೊತೆಗೇ ಸ್ನೇಹಿತರೆ, ಇಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾವು ಇಲ್ಲಿ ನೋಡ್ಬೋದು. ನಿಮ್ಮ ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತಿನ ಹಣಕ್ಕೆ ನೋಡಿ, ನಾನು ಯಾರ್ಯಾರಿಗೆ ಹಣ ಬಂದಿದೆ ಅವರು ಕಾಮೆಂಟ್ ಮಾಡಿ ಅಂತ ಹೇಳಿದೆ. ಸೊ ಈ ನಿಮ್ಮ ಒಂದು ಕಾಮೆಂಟು ಈ ಒಂದು ವಿಡಿಯೋ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗಿದೆ. ಯಾಕಂತಂದರೆ, ಸೊ ಈ ಒಂದು ವಿಡಿಯೋ ಕಂಪ್ಲೀಟ್ಲಿ ನಿಮ್ಮ ಕಾಮೆಂಟ್ಗಳಿಂದಲೇ ಮಾಡಿರುವಂತಹ ವಿಡಿಯೋ ಆಗಿರುತ್ತೆ. ತುಂಬ ಜನರು ಕಾಮೆಂಟ್ ಮಾಡಿದ್ದೀರಾ, ಸರ್ ಹಣ ಬಂದಿದೆ ಅಂತ. ಸೊ ಯಾರ್ಯಾರು ಈ ಥರ ಕಾಮೆಂಟ್ ಮಾಡಿದಿರೋ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ನನ್ನ ಕಡೆಯಿಂದ. ಸೊ ನೀವು ರೆಗ್ಯುಲರ್ ಆಗಿ ಕಾಮೆಂಟ್ ಮಾಡ್ತಾನೆ ಇರಿ. ಸೊ ಇದರಿಂದ ಮತ್ತೊಬ್ಬರಿಗೆ ಹೆಲ್ಪ್ ಆಗ್ತಾ ಇದೆ. ಸೊ ಬನ್ನಿ, ಹಾಗಾದರೆ ನೇರವಾಗಿ ಇವಾಗ ವಿಷಯಕ್ಕೆ ಬರ್ತಾನೆ. ನೋಡಿ, ಈ ಗೃಹಲಕ್ಷ್ಮಿ ಹಣ ಸ್ಟಾರ್ಟ್ ಆಗಿಬಿಟ್ಟು 1 ರಿಂದ 11 ತಿಂಗಳುಗಳಾಯಿತು. 11 ಅಂತಂದರೆ ಇವಾಗ ಇದು 13ನೇ ತಿಂಗಳು ಆಗಿತ್ತು. ಆದರೆ ಇವರು ಹಣ ರೆಗ್ಯುಲರ್ ಆಗಿ ಹಾಕಿದ್ದು 1 ರಿಂದ 11ನೇ ಕಂತಿನ ಹಣವನ್ನು ಮಾತ್ರ ಇವರು ಹಣವನ್ನು ಹಾಕಿದ್ದಾರೆ. ಆದರೆ ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಷಯ ಏನು ಅಂತಂದರೆ, ಇಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಇವಾಗಲೇ 4 ಕಂತಿನ ಹಣ ಅಂತಂದರೆ 10, 11, 12, 13, 14 ಈ 4 ಕಂತಿನ ಹಣಗಳಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ನಿಮಗೆ 1 ರಿಂದ 10ನೇ ಕಂತಿನ ಹಣ ತುಂಬ ಬೇಗನೆ ಬಂತು. ಪ್ರತಿ ತಿಂಗಳು ಕೂಡ ನಿಮಗೆ ಬರ್ತಾ ಹೋಯಿತು. ಆದರೆ 10 ಕಂತಿನ ಮೇಲ್ಪಟ್ಟು ಏನು ಈ ಹಣಗಳಿದಾವೆಲ್ಲ, ಸೊ ಇದು ತುಂಬಾ ಲೇಟ್ ಆಯಿತು. ಲೋಕಸಭಾ ಎಲೆಕ್ಷನ್ ಬಂದಾಗ ಇವರು ಹಣವನ್ನು ಹಾಕಿದ್ರು, ಅಲ್ಲಿವರೆಗೂ ಕೂಡ ಸರಿಯಾಗಿ ಹಣವನ್ನು ಹಾಕಿದ್ರು. ಮತ್ತು ನೆಕ್ಸ್ಟ್ ಅಂತೂ ಇವರು ಹಣವನ್ನು 11, 12 ಒಟ್ಟಿಗೆ ಹಾಕ್ತೇವೆ ಅಂತ ತುಂಬ ಒಂದು ಮಾಹಿತಿಯನ್ನು ಕೊಟ್ಟರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಆದರೆ ಇಲ್ಲಿ ಅವರು ಹೇಳಿದ ರೀತಿ ಇವರು ನಡ್ಕೊಳ್ಳಿಲ್ಲ ಸ್ನೇಹಿತರೆ. ಅವರು ಮಾಹಿತಿ ಕೊಟ್ಟಿರೋ ರೀತಿ ನಡ್ಕೊಳ್ಳಿಲ್ಲ. ಇಲ್ಲಿ ಹಣ ಅನ್ನೋದು ಜಮೆ ಆಗಲಿಲ್ಲ ಮಹಿಳೆಯರಿಗೆ. ಸೊ ಇಲ್ಲಿ ಕೇವಲ 11ನೇ ಕಂತಿನ ಹಣ ಮಾತ್ರ ಜಮೆ ಆಯಿತು. ಸೊ ಅವರು ಏನು ರಾಂಗ್ ಹೇಳಿರೋದಿಲ್ಲ. ಹೇಳಿದ್ರು ಕೂಡ ಯಾಕೆ ಹೇಳಿದ್ರು ಅಂತಂದರೆ, ಸೊ ತಾಂತ್ರಿಕ ದೋಷಗಳಿಂದ ಈ ರೀತಿ ಉಂಟಾಯಿತು ಅಂತಂದರೆ ಯಾರು ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾದರೆ ಬನ್ನಿ ಇವಾಗ ನೇರವಾಗಿ ಯಾಕೆ ಈ ರೀತಿ ಆಯಿತು ಮತ್ತು ನಿಮಗೆ ಹಣ ಯಾವಾಗ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ. ಸೊ ಈ ವಿಡಿಯೋಗೆ ಯಾರಿನ್ನೂ ಲೈಕ್ ಮಾಡಿಲ್ಲ, ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಸೊ ಇನ್ನೇನು ಸ್ವಲ್ಪನೇ ಇದೆ ವಿಡಿಯೋ ನೋಡಿ ಸ್ನೇಹಿತರೆ.
ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿಮ್ಮ ಖಾತೆಗಳಿಗೆ 12 ಮತ್ತು 13ನೇ ಕಂತಿನ ಹಣವನ್ನು ಒಂದೇ ಬಾರಿಗೆ ಹಾಕ್ತೇವೆ. ಸೊ ಈ ಎರಡೂ ಕಂತಿನ ಹಣವನ್ನು ಒಂದೇ ಬಾರಿಗೆ ಹಾಕ್ತೇವೆ ಅಂತ ಹೇಳಿದರು. ಸೊ ಅದೇ ರೀತಿಯೇ ತುಂಬ ಜನರು ನನ್ನನ್ನು ಏನಂತ ಕೇಳ್ತಾ ಇದ್ರಿ ಅಂತಂದರೆ, ಹಣ ಬಂದಿಲ್ಲ 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 ಬಂದಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೋ ಹೇಳಿಬಿಟ್ಟಿದ್ದಾರೆ ಆದರೆ ಹಣನೇ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ. ಆದರೆ ಇಲ್ಲಿ ನೀವೇ ಕಾಮೆಂಟ್ ಕೂಡ ಮಾಡಿದ್ದೀರಾ ಸರ್ ಹಣ ಬಂದಿದೆ ಅಂತ. ಸೊ ಇದರಲ್ಲಿ ನಾನು ಹೇಳಿದೆ, ನಾನು ಕೂಡ ನನ್ನ ರಿಸರ್ಚ್ ಒಂದು ಅಧ್ಯಯನ ಮಾಡಿಬಿಟ್ಟು ನಾನು ಕೂಡ ಹೇಳಿದೆ, ನಾನು ಏನು ನಿಮಗೆ ತಿಳಿಸಬೇಕಾಗಿತ್ತು ಅದನ್ನು ಕೂಡ ನಾನು ನಿಮಗೆ ತಿಳಿಸಿದೆ. ಏನಂತಂದರೆ, ಸೊ ಇವರು ಸ್ವಲ್ಪ ಸ್ವಲ್ಪ ಜನರಿಗೆ ಹಾಕ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಬರುವುದು ಸ್ವಲ್ಪ ಲೇಟ್ ಆಗ್ತಾ ಇದೆ. ನಿಮ್ಮ ಖಾತೆಗಳಿಗೆ ಬಂದೇ ಬರುತ್ತೆ ಈ ಹಣ ಅಂತ ನಾನು ನಿಮಗೆ ಹೇಳ್ತಾ ಬಂದಿದ್ದೇನೆ. ಇತ್ತೀಚಿನ ಒಂದು 4 ರಿಂದ 5 ವಿಡಿಯೋಗಳಲ್ಲಂತೂ ನಾನು ಹೇಳಿದ್ದೇನೆ. ರೆಗ್ಯುಲರ್ ಆಗಿ ನೀವು ನಮ್ಮ ಚಾನಲ್ ವೀಕ್ಷಕರಾಗಿದ್ದರೆ ನೀವು ಖಂಡಿತ ನಿಮ್ಗೊಂದು ಹೋಪ್ ಇದ್ದೇ ಇರುತ್ತೆ ಹಣ ಬಂದೇ ಬರುತ್ತೆ ಅಂತ. ಸೊ ಹಾಗಾಗಿ ನೀವೇನಾದರೂ ನಮ್ಮ ಚಾನಲನ್ನು ಯಾವಾಗಾದರೂ ಒಂದೊಂದ್ಸರಿ ವೀಕ್ಷಣೆ ಮಾಡ್ತಾ ಇದ್ದರೆ ಸೊ ದಯವಿಟ್ಟು ರೆಗ್ಯುಲರ್ ಆಗಿ ವೀಕ್ಷಣೆ ಮಾಡಿ, ಇದರಿಂದ ನಿಮಗೆ ಸಹಾಯ ಆಗಲಿದೆ ಸ್ನೇಹಿತರೆ. ಅದ್ರ ಜೊತೆಗೆ ನೀವು ಕೇಳ್ಬೋದು, ಇದೆಲ್ಲ ಬಿಡುಗರು ಇವಾಗ ನಮಗೆ ಹಣ ಯಾವಾಗ ಬರುತ್ತೆ ಅದನ್ನು ಹೇಳು ಅಂತ. ಸೊ ಇದ್ರ ಬಗ್ಗೆನೂ ಕೂಡ ರಿಸರ್ಚ್ ಮಾಡಿದಾಗ ಸೊ ನಮಗೆ ದೊರೆತಿದ್ದೇನು ಅಂತಂದರೆ, ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ. ನೀವೇನಾದರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆಯಲ್ಲ, ಈ ನಂಬರ್ ಅವ್ರದ್ದಾಗಿರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ. ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ. ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ. ನಿಮ್ಮ ಖಾತೆಗಳಿಗೆ ಹಣ ಅನ್ನೋದು ಇದೇ ತಿಂಗಳು ಸ್ನೇಹಿತರೆ, ಇದೇ ತಿಂಗಳು 20ನೇ ತಾರೀಕಿನ ಒಳಗಾಗಿ, ಸೊ ಈ ವಾರದಲ್ಲಿ ಆಲ್ಮೋಸ್ಟ್ ನಿಮ್ಮ ಖಾತೆಗಳಿಗೆ ಹಣ ಅನ್ನೋದು ಜಮೆ ಆಗಲಿದೆ ಅಂತೆ. ಇನ್ ಕೇಸ್ ಜಮೆ ಆಗಲಿಲ್ಲ ಅಂತಂದರೆ ನಾನು ಖಂಡಿತ ವೀಡಿಯೋ ಮಾಡ್ತೇನೆ ಅದ್ರ ಬಗ್ಗೆನೂ ಕೂಡ. ಯಾಕಂತಂದರೆ ಇವರು ಏನಂತಂದರೆ ಜಮೆ ಆಗುತ್ತೆ ಅಂತ ಹೇಳ್ತಾರೆ, ಅದೇ ರೀತಿ ಜಮೆನೂ ಕೂಡ ಆಗ್ತಾ ಇದೆ. ಕೆಲವರು ಕಾಮೆಂಟ್ ಮಾಡ್ತೀರಾ ಸರ್ ಇದು ನಮಗೆ ಜಮೆ ಆಗ್ತಾ ಇಲ್ಲ ಅಂತ. ಹಾಗಾಗಿ ಸೊ ಎಲ್ಲರಿಗೂ ಕೂಡ ಇದು ಜಮೆ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಈ ತಿಂಗಳು ಪೂರ್ತಿ ತಗೊಳ್ಬೋದು, ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ನಾನು ಇದನ್ನು ಕೂಡ ಹೇಳ್ತೇನೆ ನಿಮಗೆ, ಎಲ್ಲರಿಗೂ ಕೂಡ ಇದು ಜಮೆ ಆಗೋದು ಸ್ವಲ್ಪ ಡಿಲೇ ಆಗುತ್ತೆ. ಆಲ್ಮೋಸ್ಟು ಇಲ್ಲಿ ಏನು ಮಹಿಳೆಯರಿದ್ದಾರಲ್ಲ ಅವರೆಲ್ಲರ ಖಾತೆಗಳಿಗೂ ಕೂಡ ಇದು ಇದೇ ತಿಂಗಳಲ್ಲಿ ಬಂದು ಜಮೆ ಆಗುತ್ತೆ. ಅದು 12 ಮತ್ತು 13ನೇ ಕಂತಿನ ಹಣ. ಸೊ ಆಲ್ಮೋಸ್ಟ್ ಇದೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಬರುವಂತಹ ತುಂಬ ಸಾಧ್ಯತೆಗಳಿದ್ದಾವೆ. ಸೊ ಇದೊಂದು ಏನಂತಂದರೆ 20 ಡೇಟು, ಇವತ್ತಾಗಲೇ ಡೇಟು ನಿಮ್ಗೆ ಗೊತ್ತಿದೆ ಎಷ್ಟಂತ. ಸೊ ಇನ್ನೊಂದು 3-4 ದಿನ ನೀವು ವೇಟ್ ಮಾಡಬೇಕು ಅಷ್ಟೇ, ನಿಮ್ಮ ಖಾತೆಗಳಿಗೆ ಹಣ ಬಂದು ಆದಷ್ಟು ಬೇಗ ಜಮೆ ಆಗಲಿದೆ ಸ್ನೇಹಿತರೆ. ಸೊ ಇನ್ನೊಂದು ವಿಷಯ ಏನಂತಂದರೆ, ಈ ಗೃಹಲಕ್ಷ್ಮಿ ಯೋಜನೆಯ ಇನ್ಮೇಲೆ ಈ 12 ಮತ್ತು 13ನೇ ಕಂತಿನ ಹಣ ಹಾಕಿಬಿಟ್ಟು ನೆಕ್ಸ್ಟು ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಇದ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ವೀಡಿಯೋನ ನಾವು ಮಾಡ್ತಾ ಇದ್ದಾವೆ. ಸೊ ಆ ವಿಡಿಯೋ ಈ ವಿಡಿಯೋ ಆದಮೇಲೆ ಅಪ್ಲೋಡ್ ಆಗುತ್ತೆ. ಅದು ಇವತ್ತು ಈವ್ನಿಂಗ್ ಅಪ್ಲೋಡ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಆ ವಿಡಿಯೋನ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ A to Z ಅಪ್ಡೇಟ್ಗಳಿಗೋಸ್ಕರ ಸೊ ನಮ್ಮ ಚಾನಲ್ಗೆ ನೀವು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಬೇಕು. ಸೊ ಇದರಿಂದ ನಿಮಗೆ ಯಾವುದೇ ರೀತಿ ವಿಡಿಯೋಗಳು ಮಿಸ್ ಆಗೋದಿಲ್ಲ. ಅದ್ರ ಜೊತೆಗೆ ಸ್ನೇಹಿತರೆ ನಮ್ಮದು ಒಂದು ವಾಟ್ಸಪ್ ಒಂದು ಗ್ರೂಪ್ ಇದೆ, ಅಪ್ಡೇಟ್ ಅಲರ್ಟ್ಸ್ ಅಂತ. ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗಬೇಕು. ಸೊ ಅದು ಸಂಪೂರ್ಣವಾಗಿ ಯೋಚನೆ ಇರುತ್ತೆ. ನಿಮ್ಮ ಎಲ್ಲ ಮಾಹಿತಿಯನ್ನು ಸೊ ಒಂದೇ ಒಂದು ವಾಟ್ಸಪ್ ಮುಖಾಂತರ ನೀವು ತಿಳ್ಕೊಳ್ಬಹುದಾಗಿರುತ್ತೆ. ತುಂಬ ಸುಲಭವಾಗಿ ನೀವು ತಿಳ್ಕೊಳ್ಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಮ್ಮ ವಾಟ್ಸಪ್ ಚಾನಲ್ ಲಿಂಕನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ನೀವು ಶೇರ್ ಮಾಡಬಹುದಾಗಿರುತ್ತೆ. ಎಲ್ಲರೂ ಕೂಡ ನಮ್ಮ ವಾಟ್ಸಪ್ ಒಂದು ಗ್ರೂಪಿಗೆ ನೀವು ಜಾಯ್ನ್ ಆಗಬಹುದು. ಸೊ ಆದಷ್ಟು ನಮ್ಮ ವಾಟ್ಸಪ್ ಒಂದು ಗ್ರೂಪನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವ್ರಿಗೆ ತಿಳಿಸಿ. ಓಕೆ, ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಕೂಡ ನೀವು ಮಾಡಬಹುದು. ಸೊ ಒಂದು ಪ್ರೂಫನ್ನು ನಿಮಗೆ ಬಂದಿರುವಂತಹ ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ವೀಕ್ಷಕರು ಕೆಳಗಡೆ ಕಾಮೆಂಟ್ ಮಾಡಿರುವಂತಹ ಒಂದು ಸ್ಕ್ರೀನ್ಶಾಟನ್ನು ನಾನು ಆಲ್ರೆಡಿ ಹಾಕಿದ್ದೇನೆ. ಸೊ ಅದನ್ನು ನೀವು ನೋಡಿರ್ತೀರ ಅಂತ ಕೂಡ ನಾನು ಅನ್ಕೊಂಡಿದ್ದೇನೆ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸ್ನೇಹಿತರೆ. ಇನ್ನೊಂದೇನು ಮಾತು ಅಂತಂದರೆ ನೋಡಿ, ಈ ಗೃಹಲಕ್ಷ್ಮಿ ಯೋಜನೆ ಸೊ ಇವಾಗ ತುಂಬ ಜನರಿಗೆ ಇದು ಬರ್ತಾ ಇಲ್ಲ. ಸೊ ಇದೊಂದು ನಿಜ. ಹಾಗಾದರೆ ಇದು ಯಾಕೆ ಬರ್ತಾ ಇಲ್ಲ ಅಂತ ಸೊ ನೋಡೋಣ. ಸೊ ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋನ ನಾನು ಮಾಡ್ತೇನೆ. ಯಾಕಂತಂದರೆ ಇದು ಎಲ್ರಿಗೂ ಕೂಡ ಬರುತ್ತೆ, ಆದರೆ ತುಂಬ ಲೇಟಾಗಿ ಬರ್ತಾ ಇದೆ ಅಂತ ಇವಾಗ ಮಾತ್ರ ನಾನು ಹೇಳಬಲ್ಲೆ. ಬಿಕಾಸ್ ನನಗೂ ಕೂಡ ಅಷ್ಟೇ ಇನ್ಫಾರ್ಮೇಷನ್ ಸಿಕ್ಕಿದ್ದು. ಇನ್ ಕೇಸ್ ಅದ್ರ ಬಗ್ಗೆ ನಾನು ಇವಾಗ ರಿಸರ್ಚ್ ಮಾಡ್ತಾ ಇದ್ದೇನೆ, ನನಗೂ ಕೂಡ ತುಂಬ ಇನ್ಫಾರ್ಮೇಷನ್ ಸಿಕ್ತು ಅಂತಂದರೆ ಸೊ ನಾನು ಖಂಡಿತ ವಿಡಿಯೋ ಮಾಡ್ತೇನೆ. ಸೊ ಆದ ಕಾರಣ ಪ್ರತಿಯೊಬ್ಬರು ಕೂಡ ಏನು ಹೇಳ್ತಾನೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ರೆಗ್ಯುಲರ್ ಆಗಿ ನೋಡ್ತಾ ಇರಿ. ಓಕೆ, ಧನ್ಯವಾದಗಳು.